14 ವರ್ಷಗಳ ಅಜ್ಞಾತವಾಸದ ಬಳಿಕ ಬಳ್ಳಾರಿಗೆ ಗಣಿದನಿ. ಆಗ ಕುಬೇರ ಈಗ ಫಕೀರ, ಏರಿದು ಗಾಲಿ ಸಾಲದ ಗಾತೆ. ಬಳ್ಳಾರಿ ಟು ಗಂಗಾವತಿ, ಗಂಗಾವತಿ ಟು ಬಳ್ಳಾರಿ, ಗಾಲಿ ರೌಂಡ್ ಶುರು. 14 ವರ್ಷಗಳ ಅಜ್ಞಾತವಾಸದ ಬಳಿಕ ಬಳ್ಳಾರಿಗೆ ಗಣಿಧಣಿ. ಆಗ ಕುಬೇರ ಈಗ ಫಕೀರ, ಏರಿದು ಗಾಲಿ ಸಾಲದ ಗಾತೆ. ಬಳ್ಳಾರಿ ಟು ಗಂಗಾವತಿ, ಗಂಗಾವತಿ ಟು ಬಳ್ಳಾರಿ, ಗಾಲಿ ರೌಂಡ್ ಶುರು. ಗಂಗಾವತಿಯ ದೇವಾಲಯ ಮಸೀದಿಗಳಿಗೆ ಸಿಕ್ತಾ ಫಂಡ್. ಗಂಗಾವತಿಗೆ ಬರುತ್ತಲೇ ಸಾಲ ಮಾಡಿಕೊಂಡಿದ್ದೇನೆ ಎಂದಿದ್ದ ರೆಡ್ಡಿ. ಅಂದು ಕೋಟಿ ಕೋಟಿ ಸಾಹುಕಾರ, ಇಂದು ಸಾಲಗಾರ. ಪ್ರೈವೇಟ್ ಚಾಪರ್, ಬೃಹತ್ ಬಂಗಲೆ ಖಾಲಿನ. ಸದನಕ್ಕೆ ರುಕ್ಮಿಣಿ ಚಾಪರ್ನಲ್ಲಿ ಬರ್ತಿದ್ದ ಶಾಸಕ ರೆಡ್ಡಿ ಸದ್ಯ ಸಣ್ಣ ಪುಟ್ಟದ ಸಾಲದಲ್ಲಿ ಸಿಲುಕಿ ವಿಲವಿಲ ಅಂತಿದ್ದಾರ. ಗಂಗಾವತಿ ಜನರಿಗೆ ಕೊಟ್ಟಿದ್ದ ಮಾತು ಮರೆತೇ ಹೋದ್ರ. ಅಂಜನಾದ್ರಿಗೆ ಕೈ ಮುಗಿದು ಹೊರಟೇ ಬಿಟ್ರ ರೆಡ್ಡಿ. ಬಳ್ಳಾರಿ ದುರ್ಗಿಯ ಮಡಿಲು ಸೇರಿದರೆ ಗಂಗಾವತಿ ಗತಿ ಏನು? 14 ವರ್ಷಗಳ ಅಜ್ಞಾತವಾಸದ ಬಳಿಕ ಈಗ ರೆಡ್ಡಿ ಮರಳಿ ಬಳ್ಳಾರಿಗೆ ವಾಪಸ್. ಇನ್ನು ಗಣಿ ಆರೋಪದ ಅಡಿಯಲ್ಲಿ ಜೈಲು ಸೇರಿದ್ದ ಗಾಲಿ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಪ್ರವೇಶಿಸದಂತೆ ಕೋರ್ಟ್ ನಿರ್ಬಂಧ ಹೇರಿತ್ತು. ಕಳೆದ 14 ವರ್ಷಗಳಿಂದ ಕೂಡ ಬಳ್ಳಾರಿಗೆ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಿತ್ತು ಸುಪ್ರೀಂ ಕೋರ್ಟ್. ಸೊ ಕೋರ್ಟ್ ಅನುಮತಿಯನ್ನು ಪಡೆದು ಮಾತ್ರ ರೆಡ್ಡಿ ಬಳ್ಳಾರಿಗೆ ಹೋಗಿ ಬರ್ಬೋದಾಗಿತ್ತು. ಇನ್ನು ರೆಡ್ಡಿ ಮಗಳ ಮದುವೆಗೂ ಕೂಡ 10 ದಿನಗಳ ಕಾಲ ಕೋರ್ಟ್ನಿಂದ ಅನುಮತಿ ಪಡೆದು ತೆರಳಿದರು. ಅದೇ ರೀತಿ ಪ್ರತಿ ಬಾರಿ ಕೂಡ ಜನಾರ್ದನ್ ರೆಡ್ಡಿ ಕೋರ್ಟ್ ಅನುಮತಿ ಪಡೆದು ಬಳ್ಳಾರಿಗೆ ಹೋಗಬೇಕಾಗಿತ್ತು. ಇನ್ನು ಬಳ್ಳಾರಿಗೆ ಯಾವಾಗ ನಿರ್ಬಂಧ ಇತ್ತು ಹೋಗಲಿಕ್ಕೆ, ಆ ಕಾರಣಕ್ಕಾಗಿ ಕೊಪ್ಪಳದಲ್ಲಿ ಗಂಗಾವತಿ ಕ್ಷೇತ್ರದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಸದ್ಯ ಇದೀಗ